ಈಗ ಕುಮಾರಸ್ವಾಮಿಗೆ ಯಾವ ನೈತಿಕತೆ? ಬೇಲಲ್ಲಿ ಇರೋದವರು, ಅವ್ರು ರಾಜೀನಾಮೆ ಕೊಡಬೇಕಾಗಿರೋದು. ಕುಮಾರಸ್ವಾಮಿ ಬೇಲಲ್ಲಿರೋ ಯಾರು? ಸಿದ್ದರಾಮಯ್ಯ ಅವರು ಬೇಲಲ್ಲಿದ್ದಾರಾ? ಈ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಿರಲ್ಲ, ಅವ್ರು ರಾಜೀನಾಮೆ ಕೊಡಬೇಕಾಗಿರೋದು. ಅವ್ರು ಬೇಲಲ್ಲಿ ಇರೋರು, ಸಿದ್ದರಾಮಯ್ಯ ಬೇಲಲ್ಲಿ ಇಲ್ಲ. ಆಕ್ಚುಲಿ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕು. ಇಷ್ಟೆಲ್ಲ ಮಾತಾಡ್ತಾರಲ್ಲ, ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕಾಗಿರೋದು. ಏನಿಗೆ ಅವ್ರು ಬೇಲಲ್ಲಿರೋರು, ಬೇಲ್ ತಗೊಂಡಿದ್ದಾರೆ ಅವರು, ಅವ್ರು ರಾಜೀನಾಮೆ ಕೊಡಬೇಕಾಗಿರೋದು. ಎಲ್ಲ ಬಹಳ ಜನ ಇದ್ದಾರೆ. ಈಗ ಅವರೆಲ್ಲ ಯಾರು ಮಾತಾಡ್ತಾ ಇಲ್ಲಲ್ಲ, ಕುಮಾರಸ್ವಾಮಿ ತಾನೇ ಮಾತಾಡ್ತಾ ಇರೋದು. ಈಗ ಮಾತಾಡ್ತಾ ಇರೋದು ಯಾರು? ಈಗ ನಾನೇ ಕಳ್ಳ ಆಗ್ಬಿಟ್ಟು ನಾನೇ ಬೇರೆಯವ್ರ ಬಗ್ಗೆ ಮಾತಾಡಕ್ಕಾಗ್ತದ? ಹಂಗಿಲ್ಲ ಹೇಳದ್ ನಾನು. ಈಗ ಅವರು ಬೇಲಲ್ಲಿರೋರು. ಯಾವ ನೈತಿಕ ಆಗ್ತಿದೆ ಕುಮಾರಸ್ವಾಮಿಗೆ ಮಾತಾಡಕ್ಕೆ? ಯಾವ ನೈತಿಕ ಆಗ್ತಿದೆ ಕುಮಾರಸ್ವಾಮಿಗೆ ಮಾತಾಡಕ್ಕೆ? ಮೊದಲೇ ಅವ್ರು ರಾಜೀನಾಮೆ ಕೊಡಕ್ಕೆ ಹೇಳಿ, ಆಮೇಲೆ ಮಾತಾಡ್ಲಿ. ಅವ್ರು ರಾಜೀನಾಮೆ ಅವ್ರು ಕೊಳ್ಳಿ, ಮೊದಲೇ ಮೊದಲೇ ಕೊಳ್ಳಿರಿ ಅವರು, ಆಮೇಲೆ ಮಾತಾಡುವ. ಮೊದಲೇ ಕೊಳ್ಳಿ ಅವರು, ಮೊದಲೇ ರಾಜೀನಾಮೆ ಕೊಳ್ಳಿ ಕುಮಾರಸ್ವಾಮಿ ಅವರು. ಬಹಳ ದೊಡ್ಡ ಸತ್ಯ ಹರಿಶ್ಚಂದ್ರ ಮಾತಾಡ್ತಾರೆ, ಮೊದಲೇ ರಾಜೀನಾಮೆ ಕೊಟ್ಟು ಬರಲಿ. ಎಲ್ಲರಿಗೂ ಗೊತ್ತಿದೆ ಏನಿದ್ದಾರೆ ಅವರು ಅಂತ. ಇಲ್ಲ ಹೇಳೋದು ಅಂತ ಸತ್ಯ ಹರಿಶ್ಚಂದ್ರ ರಾಜೀನಾಮೆ ಕೊಟ್ಟು ಬರಲಿ, ರಾಜೀನಾಮೆ ಕೊಟ್ಟು ಮಾತಾಡಲಿ. ಯಾರು? ಈಗ ಬಿಜೆಪಿಯವರು ಯಾರ್ಯಾರು ರಾಜೀನಾಮೆ ಕೊಡ್ತಾರೆ ಅವ್ರಿಗೆಲ್ಲ ಸ್ವಲ್ಪ ದಿನ ಕಾದ್ ನೋಡಿ. ಸ್ವಲ್ಪ ಒಬ್ಬರದಾಗಿ ಎಲ್ಲರೂ ಆಚೆ ಬರ್ತದೆ. ಏನೇನು ಬರ್ತಾರೆ ನೋಡ್ತಾ ಇದ್ದೀವಿ. ಸ್ವಲ್ಪ ಕಾದ್ ನೋಡಿ. ಎಲ್ಲ ಗಾಜಿದ ಮನೆಯಲ್ಲಿ ಕೂತಿರೋದು. ಒಪ್ಪಂದ ಅಂತ ಇಲ್ಲ, ಸ್ವಲ್ಪ ದಿನ ಕಾದ್ ನೋಡಿ. ಸಿದ್ದರಾಮಯ್ಯ ಅವರ ಮೂಢ ಹಗರಣ ಯಾವಾಗ ಬಂತು ಅವಾಗ ನಿಮ್ಮ ಸರ್ಕಾರ ಜಾಗೃತಿ ಆಯ್ತು. ಏಕಾಏಕಿ ಅವ್ರದ್ದು ಆ ಹಗರಣ ಇದೆ, ಈ ಹಗರಣ ಇದೆ, ಅಲ್ಲಿ ತನಕ ಒಂದು ಕಾಂಪ್ರಮೈಸ್ ಇತ್ತು. ನಿಮ್ದು ಕಾಂಪ್ರಮೈಸ್ ಪ್ರಶ್ನೆನೇ ಇಲ್ಲ. ಈಗ ಮೂಡದಲ್ಲಿ ನಾನು ಕೇಳ್ತೀನಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ, ಸಿದ್ದರಾಮಯ್ಯ ಪಾತ್ರ ಏನಿದೆ ಎಲ್ಲರಿಗೂ ಗೊತ್ತಿರೋದು. ನನ್ಗಿಂತ ಎಲ್ಲ ಇಡೀ ರಾಜ್ಯದ ಜನಕ್ಕೆ 7 ಕೋಟಿ ಜನತೆಗೆ ಗೊತ್ತಿದೆ ಸಿದ್ದರಾಮಯ್ಯ ಇದ್ರಲ್ಲಿ ಪಾತ್ರ ಇಲ್ಲ ಅಂತ. ಇದು ಬೇಕಂತ ಅವ್ರ ಪೊಲಿಟಿಕಲ್ ಪಾಪ್ಯುಲಾರಿಟಿ ಸಹಿಸಕ್ಕಾಗ್ತಾ ಇಲ್ಲ. ಅದ್ರ ಜೊತೆಯಲ್ಲಿ ಏನಾಗಿದೆ, ಒಬ್ಬ ಅಹಿಂದ ಮುಖ್ಯಮಂತ್ರಿ ಯಾರು ದೇವರಾಜ ಆದ್ಮೇಲೆ 2ನೇ ಬಾರಿ ಯಾರು ಮುಖ್ಯಮಂತ್ರಿ ಆಗಿಲ್ಲ. ಈ ಸಿದ್ದರಾಮಯ್ಯ ಅವರು ಆಗಿದ್ದಾರೆ. ಆ ಕಾರಣಕ್ಕೆ ಇದೆಲ್ಲ ಸಹಿಸಕ್ ಆಗ್ತಾ ಇಲ್ಲ ಅವರು. ಅದ್ರ ಜೊತೆ ಏನಾಗಿದೆ, ಅದು ಒಂದೇ ಇಲ್ಲ. ಬಿಜೆಪಿ ಅವ್ರಿಗೆ ಏನಕ್ಕೆ ಸಹಿಸಕ್ ಆಗ್ತಾ ಇಲ್ಲ ಅಂದ್ರೆ, ಅದ್ರ ಜೊತೆಲಿ ಮೊನ್ನೆ ನಾವು ಸಂಖ್ಯೆ ಕಡಿಮೆ ಬಂದಿರ್ಬೋದು. ನಮಗೆ ನಾವು 1ರಿಂದ 9ಗೆ ಹೋಗಿದ್ದೀವಿ. ಪರ್ಸೆಂಟ್ ಆಫ್ ವೋಟ್ ನೋಡಿ, ನಮಗೆ 10% 2019 ಮತ್ತೆ 2024 ನೋಡಿ 10% ವೋಟ್ ಜಾಸ್ತಿ ತಗೊಂಡಿದ್ವಿ ನಾವು. ಅದನ್ನು ಸಹಿಸಕ್ ಆಗ್ತಾ ಇಲ್ಲ. ಅವ್ರ ಟಾರ್ಗೆಟ್ ಇಷ್ಟೇ ಬಾಸು, ಈ ಗ್ಯಾರಂಟಿಯನ್ನ ನಿಲ್ಲಿಸಬೇಕು, ಈ 5 ಗ್ಯಾರಂಟಿಯನ್ನ ನಿಲ್ಲಿಸಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.